ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ದೊಡ್ಡಪ್ಪ ಅವ್ರು ತೀರ್ಕೊಂಡು ಇವತ್ತಿಗೆ 3 ದಿನ ಆಯಿತು. ಹಾಗಾಗಿ ಅಪ್ಪನ ಅಣ್ಣ ಅವರು ನಮ್ಮ ದೊಡ್ಡಪ್ಪ ಅವ್ರು ತೀರ್ಕೊಂಡು 3 ದಿನ ಆಯಿತು. ಅವ್ರಿಗೆ ಅಸ್ತಮ ಸ್ವಲ್ಪ ದಮ್ ಇರೋದ್ರಿಂದ ಅವರಿಗೆ ಅನಾರೋಗ್ಯದಿಂದಿದ್ದರು. ಹಂಗಾಗಿಬಿಟ್ಟು ಸಡನ್ನಾಗಿ ಅವರು ತೀರ್ಕೊಂಡ್ರು. ನಮ್ಮನ್ನು ಬಿಟ್ಟು ಆಗದಿದ್ದರು ಫ್ರೆಂಡ್ಸ್. ಹಂಗಾಗಿ ತುಂಬಾ ದುಃಖ ಆಗ್ಯದ. ಹಾಗೆ ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಸಾಲದು. ತುಂಬ ಒಳ್ಳೆ ವ್ಯಕ್ತಿ ಇದ್ದರು ಅವರು. ತುಂಬಾ ನಮ್ಮನ್ನು ಪ್ರೀತಿ ಮಾಡ್ತಿದ್ರು. ಇತ್ತೀಚೆಗೆ ಒಂದು ಸ್ವಲ್ಪನೇ ಅವರಿಗೆ ನಮ್ಗೆ ಸ್ವಲ್ಪ ಅವರು ಮಕ್ಕಳಿಂದ ಅವರು ಸ್ವಲ್ಪ ನಮ್ಮನ್ನು ಬಿಟ್ಟು ದೂರ ಆದರು. ಹಂಗಾಗಿಬಿಟ್ಟು ತುಂಬಾ ಸ್ವಲ್ಪ ಅವರು ಇದು ಆರಾಮಿರಲಾರ್ದ ಸ್ಥಿತಿಯಲ್ಲಿ ನಮ್ಗೆ ಅವ್ರಿಗೆ ಮಾತಾಡೋಕ್ಕೆ ಕೂಡ ಆಗಲಿಲ್ಲ. ಹಂಗಾಗಿ ತುಂಬಾ ದುಃಖ ಆಯಿತು ಫ್ರೆಂಡ್ಸ್. ಹಂಗಾಗಿ ಅವ್ರಿಗೆ ಒಂದು ಸ್ವಲ್ಪ ಆರಾಮಿರಲಿಲ್ಲ ಅಂದ್ರೆ ನಮ್ಮ ತಂದೆಯವರಿಗೆ ತಿಳಿಸ್ಬಿಟ್ಟು ಹೇಳ್ತಾಯಿದ್ರು. ಅವರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅದಕ್ಕೆ ತೋರಿಸ್ತಾಯಿದ್ರು. ಹಂಗಾಗಿ ಅವ್ರ ಮಕ್ಕಳು ಸ್ವಲ್ಪ ಕಂಡೀಷನ್ ಆಗಿರೋದರಿಂದ ನಮ್ಮ ತಂದೆಯವರಿಗೆ ಹೇಳೋಕ್ಕಾಗಲಿಲ್ಲ. ಹಂಗಾಗಿ ಅಣ್ಣವ್ರಿಗೆ ಕಳ್ಕೊಂಡ್ರು. ಹಾಗೆ ನಮ್ಮ ಅಪ್ಪರಿಗೆ ತುಂಬಾ ದುಃಖ ಆಗ್ಯದ ಅಂತಲೇ ಅಂದ್ಕೋಬೋದು ಫ್ರೆಂಡ್ಸ್. ಹಂಗಾಗಿ ಹೇಳಿದ್ರು ತುಂಬಾ ಅದ ಫ್ರೆಂಡ್ಸ್. ಹಂಗಾಗಿಬಿಟ್ಟು ನಮಗೆ ಏನಾಗ್ಯದ, ಈಗ ಹಿರಿಯರು ಅನ್ನೋದು ನಾವು ಕೊಡ್ತೀವಿ ಗೌರವ, ಆದರೆ ಅವರು ಮಕ್ಕಳು ಕೊಡಲಿಲ್ಲ. ಚಿಕ್ಕಪ್ಪ ದೊಡ್ಡಪ್ಪ ಅಂತ ಅಂದ್ಕೊಂಡು ಬಾಂಧವ್ಯನೂ ಅಷ್ಟು ಚೆನ್ನಾಗಿ ಅವರು ಬೆಳೆಸ್ಕೊಲಿಲ್ಲ, ವಿರೋಧನೇ ಮಾಡಿದರು. ಹಂಗಾಗಿಬಿಟ್ಟು ನಾವು ಅವ್ರನ್ನ ಕಳ್ಕೊಬೇಕಾಯಿತು. ಹಂಗಾಗಿ ಇದರಿಂದ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್. ಹಂಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಬಿಡೋದಕ್ಕೆ ತುಂಬಾ ಲೇಟ್ ಆಗ್ತದೆ. ಹಂಗಾಗಿಬಿಟ್ಟು ನಿಮಗೂ ಒಂದು ಸಣ್ಣ ಮೆಸೇಜ್ ಕೊಟ್ಟರೆ ಆಯ್ತಂತ ಇವಾಗ ಒಂದು 2-3 ನಿಮಿಷದ ವಿಡಿಯೋ ಮಾಡಿ ಬಿಡ್ತಾಯಿದ್ದೀನಿ. ಹಾಗೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ತುಂಬಾ ದುಃಖ ಆಗ್ಯದ. ಹಂಗಾಗಿಬಿಟ್ಟು ಹೇಳ್ತಾಯಿದ್ದೀನಿ ಫ್ರೆಂಡ್ಸ. ಎಷ್ಟು ಏನು ಅನ್ನೋದು ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ. ಎಲ್ಲರೂ ಹುಟ್ಟಿದ ಮೇಲೆ ಒಬ್ಬರು ಎಂದಾರು ಒಂದಿನ ಹೋಗಲೇಬೇಕು ದೇವ್ರ ಹತ್ರ. ಇರೋ ತನಕ ನಾವು ಚೆನ್ನಾಗಿರ್ಬೇಕು, ಎಲ್ಲರೂ ಒಂದಾಗಿರ್ಬೇಕು ಅನ್ನೋದೇ ಒಂದು ಭಾವನೆ, ಒಂದು ಉದ್ದೇಶ ಅಲ್ಲ ಫ್ರೆಂಡ್ಸ್. ಹಂಗಾಗಿ ಫಂಕ್ಷನ್ ಇರಲಿ, ಒಂದು ಒಳ್ಳೇದಿರಲಿ, ಒಂದು ಕೆಟ್ಟದಿರಲಿ, ಹಂಗಾಗಿ ತುಂಬಾ ನೋವಾಗಿದೆ ಫ್ರೆಂಡ್ಸ್. ನಿಮ್ಮ ರಿಲೇಷನ್ದಾಗೂ ಕೂಡ ಇದೇ ಥರ ನಮ್ಮ ಕುಟುಂಬದಾಗ ಅದ ಏನು ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗಂದ್ರೆ ನನಗಂತೂ ವಿಡಿಯೋ ಮಾಡೋಕ್ಕೆ ಮೂಡೇ ಇಲ್ಲ. ಏನು ಮಾಡೋದು, 2-3 ದಿನ ಆಯ್ತು. ಹಂಗಾಗಿಬಿಟ್ಟು ತುಂಬಾ ಬೇಜಾರಾಗ್ಯದ ನನಗೆ ಅವ್ರು ಕಳ್ಕೊಂಡದಕ್ಕೆ. ತುಂಬಾ ನನ್ನ ಮದುವೆ ಆದ ನಂತರ ನೋಡಬೇಕು ಫ್ರೆಂಡ್ಸ್, ಅವ್ರಿಗೆ ಮಕ್ಕಳಿಗೂ ಮ್ಯಾರೇಜ್ ಆಗಿತ್ತು ಅಂದ್ರೆ ದೊಡ್ಡ ಮಗನಿಗೆ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಹಂಗಾಗಿ ನನಗೆ ಮ್ಯಾರೇಜ್ ಆದ ನಂತರ ಮತ್ತು ನನಗೊಂದು ಮಗು ಆಯಿತು. ಮಗು ಆದ ನಂತರ ನನ್ನ ದೊಡ್ಡ ಮಗ ಹುಟ್ಟಿದನು. ಅವಾಗ ನೋಡಿದ್ರೆ ಫ್ರೆಂಡ್ಸ್ ತುಂಬ ಬೇಜಾರು ಮಾಡ್ಕೊಂಡಿದ್ರು. ನಾನು ಊರಿಗೆ ಹೋದ ನಂತರ ಎತ್ಕೊಂಡು ಹೋಗ್ತಾಯಿದ್ರು ನನ್ನ ಮೊಮ್ಮಗನಿಗೆ ಎತ್ಕೊಂಡು ಹೋಗ್ತಾಯಿದ್ರು, ಆಡಿಸ್ತಿದ್ರು, ಇದು ಮಾಡ್ತಿದ್ರು. ಅವ್ರಿಗೂ ಕೂಡ ಮೊಮ್ಮಕ್ಕಳು ಇರಲಿಲ್ಲ, ಚಿಕ್ಕ ಮಕ್ಕಳು ಯಾರೂ ಇರಲಿಲ್ಲ. ನನ್ನದೇ ಫಸ್ಟ್ ಟೈಮು ಎಲ್ಲರಿಗೆ ಮೊಮ್ಮಗ ಹುಟ್ಟಿರೋದು. ಹಂಗಾಗಿ ತುಂಬಾ ಖುಷಿಯಾಗಿ ಎತ್ಕೊಂಡು ಹೋಗಿ ನಾವು ಊರಿಗೆ ಹೋದ ನಂತರ ನೋಡಿ ಫ್ರೆಂಡ್ಸ, ಮನಸ್ಸು ಬರೋಲ್ಲ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಫೋನ್ ಹಚ್ತಿದ್ರು. ಮೊಮ್ಮಗನ ಜೊತೆ ಮಾತಾಡಬೇಕು, ಹೆಂಗಾನ ಹೆಂಗಿಲ್ಲ ಅಂತಂದು ತುಂಬಾ ಅವರು ಅಷ್ಟು ಇದು ಮಾಡ್ತಿದ್ರು. ಯಾಕಂದರೆ ನನ್ನ ಸಣ್ಣದಿತ್ತು ಮಗು. ಹಂಗಾಗಿ ಅವನು ಜಾಸ್ತಿ ಮುದ್ದು ಮಾಡಿದರು, ಭಾಳ ಪ್ರೀತಿಯಿಂದ ನೋಡ್ಕೊತಿದ್ರು. ಅವನಿಗೆ ಬರ್ಡೇಗೆ ಡ್ರೆಸ್ ಕೊಡಿಸಿದ್ರು, ತೊಟ್ಲು ಕಾರ್ಯಕ್ರಮದಾಗ ಡ್ರೆಸ್ ಕೊಡಿಸಿದ್ರು. ಅಷ್ಟು ತುಂಬಾ ಪ್ರೀತಿ ಇತ್ತು ಅವ್ರ ಮೇಲೆ. ಅಂಥ ಒಂದು ಮನೋಭಾವನೆ ಇತ್ತು, ಚೆನ್ನಾಗಿದ್ರು. ಇದು ಯಾರಿಂದ ಇದಾಯಿತು ಏನು ಬಿಡ್ತು, ಸಂಬಂಧನೇ ಕಡ್ಕೊಂಡ್ಬಿಟ್ರು ಫ್ರೆಂಡ್ಸ್. ಹಂಗಾಗಿ ಅವರು ಭಾಳ ಒಳ್ಳೆಯವರೇ ಇದ್ರು ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಆ ಒಳ್ಳೆ ವ್ಯಕ್ತಿನ ದೂರ ಮಾಡಿ ಈ ಥರ ನಮ್ಮ ಲಾಸ್ಟಲ್ಲಿ ನಮ್ಗೆ ಆ ಪ್ರೀತಿ ಅನ್ನೋದು ಕೊಡಲಿಲ್ಲ ಫ್ರೆಂಡ್ಸ್. ಅದು ಒಂದು ತುಂಬಾ ದುಃಖ ಆಗಿಬಿಟ್ಟದ. ಏನು ಮಾಡ್ಬೇಕು ಅನ್ನೋಂಗಾಗಿಬಿಟ್ಟದ ಫ್ರೆಂಡ್ಸ್. ತುಂಬಾ ನೋವಾಗಿಬಿಟ್ಟದ. ಬೇಜಾರಾಯ್ತು. ನಮ್ಮ ಅಪ್ಪರು ಕೂಡ ತುಂಬಾ ಬೇಜಾರು ಮಾಡ್ಕೊಂಡ್ರು. ನಮ್ಮ ಮನೆಯಲ್ಲಿ ನೋಡು ಅವತ್ತಿನ ದಿನ ಯಾಕೋ ಏನೋ ಗೊತ್ತಿಲ್ಲ ಫ್ರೆಂಡ್, ಮನಸ್ಸೊಳಗಿತ್ತು. ಏನಾಯಿತು ಏನೋ, ಯಾಕೋ ಧ್ವನಿನೇ ಕೇಳಿಸಲಾಗ್ಯದ, ಆರಾಮಿಲ್ಲ, ಏನು ಸೈಲೆಂಟ್ ಆಗ್ಯಾರ, ಒದರುತ್ತಿದ್ದ, ಚೀರ್ತಿದ್ದನು,
ಯಾಕೋ ಏನೋ ನನಗೆ ಒಂಥರ ಹೊಟ್ಯಾಗ ಕಲಿಸಿದಂಗೆ ಆಯ್ತು. ಯಾಕಂದರೆ ಕರುಳು ಬಳಿ ಅಂದ್ರೆ ಫ್ರೆಂಡ್ಸ್ ಅದೇ ಅಲ್ಲವಾ. ಏನೋ ತ್ರಾಸಾದರೆ ನಮ್ಗೆ ಅದನ್ನು ತೋರಿಸ್ಕೊಡ್ತದ ಅಂತ ಹೇಳ್ತಾರೆ. ಹಂಗಾಗಿಬಿಟ್ಟು ಆ ಥರ ಆಯಿತು. ಏನು ತುಂಬಾ ಬೇಜಾರಾಯಿತು ಫ್ರೆಂಡ್ಸ. ಮತ್ತು ನನಗೇನು ವಿಡಿಯೋ ಮಾಡೋಕ್ಕಷ್ಟಿಲ್ಲ. ಯಾಕೋ ಮಾಡಿಲ್ಲ, ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ವಿಡಿಯೋ ಹಾಕಿಲ್ಲ ಅನ್ನಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ನಿಮಗೆ ವಿಡಿಯೋ ಮಾಡಿ ಬಿಡ್ತಾಯಿದ್ದೀನಿ ಫ್ರೆಂಡ್ಸ.